ನಾಡಿನಲ್ಲೊಂದು ಸೀತಾವನ. ಈ ಫಾಲ್ಸ್ ನಲ್ಲಿ ವಸ್ತು ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಇದು ರಾಮಾಯಣದಲ್ಲಿ ಸೀತೆ ಸ್ನಾನ ಮಾಡಿದ ಜಾಗ. ಹಿಂದಿನಿಂದ ಈ ಜಾಗದಲ್ಲಿ ನೀರು ನಿಂತೂ ಇಲ್ಲ, ಬತ್ತೂ ಇಲ್ಲ. ಅಂದು ಹೇಗೆ ಹರಿಯುತ್ತಿತ್ತು, ಇಂದು ಹಾಗೆ ಇದೆ. ಎಂಥ ಮಳೆಗಾಲ ಬಂದ್ರೂ ನೀರು ಜಾಸ್ತಿ ಆಗಲ್ಲ, ಅದೆಂಥದ್ದೇ ಬರ ಬಂದ್ರೂ ನಿಲ್ಲಲ್ಲ. ಮಳೆಗಾಲದಲ್ಲಿ ನೀರು ಕಡಿಮೆಯಾಗಿ ಬೇಸಿಗೆಯಲ್ಲಿ ಹೆಚ್ಚಾಗೋದು ಈ ಜಾಗದ ವೈಶಿಷ್ಟ್ಯ. ಆದ್ರೆ ಈ ನೀರು ಎಲ್ಲಿಂದ ಬರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಜಾಗದಲ್ಲಿ ನೀವು ಯಾವ್ದಾದ್ರೂ ಒಂದು ವಸ್ತು ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಈ ಸ್ಟೋರಿ ನೋಡಿ. ನೆಕ್ಸ್ಟ್ ಟೈಮ್ ಕಾಫಿ ನಾಡಿಗೆ ಬಂದಾಗ ಈ ಜಾಗ ನೋಡ್ದೆ ಹೋಗ್ಬೇಡಿ. ಇದೇ ನೋಡಿ ಸೀತಾವನ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಜೈಪುರ ಇದರ ಅಡ್ರೆಸ್. ನೋಡೋಕೆ ದೊಡ್ಡ ಜಲಪಾತದಂತಿಲ್ಲವಾದ್ರೂ ಸುಂದರ ಪ್ರವಾಸಿ ತಾಣ. ಇತಿಹಾಸ ರೋಮಾಂಚನ. ಯಾಕಂದ್ರೆ ಈ ಜಾಗದಲ್ಲಿ ನೀವು ಕಲ್ಲು, ನಾಣ್ಯ ಅಥವಾ ಮರದ ಕೋಲು ಏನನ್ನೇ ಹಾಕಿದ್ರೂ 4-5 ದಿನದಲ್ಲಿ ಅದರ ಮೇಲೆ ಸುಣ್ಣದ ಅಂಶದಂತೆ ಬೆಳೆಯುತ್ತೆ. ಹೀಗೆ ಬೆಳೆಯುವುದಕ್ಕೂ ಶತಮಾನಗಳ ಆಯಸ್ಸಿದೆ. ರಾಮಾಯಣದ ಕಾಲದಲ್ಲಿ ಸೀತೆ ವನವಾಸದಲ್ಲಿದ್ದಾಗ ಈ ಜಾಗದಲ್ಲಿ ಸ್ನಾನ ಮಾಡಿದ್ಲಂತೆ. ಆಗ ಎಲೆ ಅಡಿಕೆ ಹಾಕಿಕೊಂಡು ಸೀತೆ ಇಲ್ಲಿ ಸುಣ್ಣವನ್ನ ಹಾಕಿದ್ರಂತೆ. ಅಂದಿನಿಂದ ಈ ಜಾಗದಲ್ಲಿ ಏನೇ ವಸ್ತು ಬಿದ್ರೂ ಅದರ ಮೇಲೆ ಸುಣ್ಣದ ಅಂಶ ಬೆಳೆಯುತ್ತೆ ಅನ್ನೋದು ಸ್ಥಳೀಯರ ನಂಬಿಕೆ. ಸುತ್ತಲೂ ಕಾಫಿ ತೋಟ, ಮಧ್ಯದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಂತೆ ಧುಮ್ಮಿಕ್ಕುವ ನೀರು ಗಳಿಗೆಗೊಂದು ಹೊಸ ಹೊಸ ಸಂಗೀತ ಸೃಷ್ಟಿಸುತ್ತೆ. ಈ ಜಾಗ ಅಷ್ಟಾಗಿ ಪರಿಚಿತವಲ್ಲದಿರೋದ್ರಿಂದ ಸ್ಥಳೀಯ ಪ್ರವಾಸಿ ಪ್ರಿಯರಷ್ಟೇ ಆಗಾಗ್ಗೆ ಭೇಟಿ ನೀಡಿ ಎಂಜಾಯ್ ಮಾಡ್ತಾರೆ. ಸೀತಾದೇವಿಯನ್ನ ಬಂದು ಎಲೆ ಅಡಿಕೆ ಹಾಕುವಾಗ ಸುಣ್ಣ ಒಗೆದು ಹೋಗಿದ್ರು ಅಂತ ಒಂದು ವದಂತಿ ಅಂತೆ ಊರಿನವ್ರೆಲ್ಲ ಹೇಳ್ತಾರೆ. ನಮ್ಮ ಊರು ಇದಲ್ಲ. ನೀರು ಯಾವಾಗಲೂ ಎನಿ ಟೈಮ್ ಒಂದೇ ಸಮ ಬರ್ತಾ ಇರುತ್ತೆ. ಅದು ಬಂದ ನೀರದ ಜಾಗದಲ್ಲಿ ಏನೇ ಒಂದು ಕಾಯಿನಾಗಲಿ ಅಥವಾ ಕಡ್ಡಿ ಏನಾದ್ರು ಬಿದ್ದರೆ ಅದ್ರ ಮೇಲೆ ಸಿಮೆಂಟ್ ರೀತಿ ಸ್ವಲ್ಪ ಬೆಳೀತದೆ. ಸಿಗರು ತುಂಬ ಜನ ಬರ್ತಾರೆ, ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಡೈಲಿ ಒಂದು 50-20 ಜನ ಬಂದು ಹೋಗ್ತಾನೆ ಇರ್ತಾರೆ. ಮಳೆಗಾಲ ಬೇಸಿಗೆ ಅನ್ನೋದಿಲ್ಲ, ನೀರು ಎನಿ ಟೈಮ್ ಒಂದೇ ಸಮ ಇರುತ್ತೆ. ಅದರಲ್ಲಿ ಒಂದು ಕೊಳದಲ್ಲಿ ನೀರು ಬರುತ್ತೆ ಅಷ್ಟೇ. ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಘಳಿಗೆಗೊಂದು ಹೊಸ ಸಂಗೀತ. ಸೀತಾವನ ಜಲಪಾತಕ್ಕೆ ಹೋಗೋದು ಹೇಗೆ? ಜೈಪುರದಿಂದ ಕೊಪ್ಪ ಹೋಗುವ ಮಾರ್ಗದಲ್ಲಿ ಅಲಗೇಶ್ವರ ಎಸ್ಟೇಟ್ ಮಾರ್ಗದಲ್ಲಿ 7-8 ಕಿಲೋಮೀಟರ್ ಸಾಗಿದ್ರೆ ಸೀತಾವನ ಸಿಗುತ್ತೆ. 5ನೇ ಶತಮಾನದಲ್ಲಿ ಸೀತೆ ಸ್ನಾನ ಮಾಡಿದಾಗ ಈ ಜಾಗ ಹೇಗಿತ್ತೋ ಇಂದಿಗೂ ಹಾಗೆ ಇದೆ. ನೀರು ಹರಿಯುವ ಜಾಗದ ಸುತ್ತಲೂ ಸುಣ್ಣದಂತೆ ಭಾಸವಾಗುವ ಪಾಚಿ ಬೆಳೆದಿದ್ದು ತೇವಾಂಶ ಎಷ್ಟೇ ಹೆಚ್ಚಿದ್ರೂ ಮಣ್ಣು ಜರುಗದಂತೆ ಕಲ್ಲಿನಂತಾಗಿದೆ. ಸುಣ್ಣದ ಅಂಶದಿಂದ ಗಟ್ಟಿಯಾಗಿರೋದ್ರಿಂದ ಸದಾ ನೀರು ಹರಿಯುತ್ತಾ ಇದ್ರೂ ಇದರ ಗಾತ್ರದಲ್ಲೂ ಯಾವುದೇ ಬದಲಾವಣೆಯಾಗಿಲ್ಲ. ಇಲ್ಲಿ ನೀರು ನಿಂತಿರೋದನ್ನಾಗ್ಲಿ ಅಥವಾ ಕಡಿಮೆ ಆಗಿರೋದನ್ನಾಗ್ಲಿ ಇಲ್ಲಿವರೆಗೂ ಯಾರೂ ನೋಡಿಲ್ಲ. ವರ್ಷ ಪೂರ್ತಿ ನೀರು ಇಷ್ಟೇ ಪ್ರಮಾಣದಲ್ಲಿ ಹರಿಯುತ್ತೆ. ಕಡಿಮೆಯೂ ಆಗಿಲ್ಲ, ಹೆಚ್ಚೂ ಆಗಿಲ್ಲ. ಆದ್ರೆ ಈ ಜಾಗ ಅಷ್ಟಾಗಿ ಜನಮಾನಸಕ್ಕೆ ಬಂದಿಲ್ಲ. ಸ್ಥಳೀಯರಿಗಷ್ಟೇ ಗೊತ್ತು. ತೋಟದ ಮಾಲೀಕರು ಕೂಡ ಯಾವುದೇ ನಿರ್ಬಂಧ ಹೇರಿಲ್ಲ. ಪ್ರವಾಸಿಗರಿಗೆ ಮುಕ್ತ ಅವಕಾಶವಿದೆ. ಮತ್ತೆ ಇಲ್ಲಿ ಇದನ್ನ ಸ್ನಾನ ಮಾಡಕ್ ಬಂದವರಿಗೆ ಜಲಪಾತ ನೋಡೋಕೆ ಬಂದವರಿಗೆ ಬರೀ ಪ್ರಕೃತಿ ಅಷ್ಟೇ ಸಿಗಲ್ಲ, ಇದ್ರ ಜೊತೆಗೆ ಇಲ್ಲಿ ಕೌತುಕ ಸಹಿತ ಮತ್ತು ಅದ್ಭುತ ಸಹಿತ ನಡೆಯುತ್ತೆ. ಅದು ತುಂಬ ಜನಕ್ಕೆ ಇದಾಗ್ತಾ ಇದೆ ಸರ್. ಇಲ್ಲಿ ಉದಾಹರಣೆಗೆ ನೀರಿನಲ್ಲಿ ಒಂದು ಇದನ್ನು ನಾಣ್ಯನ ಯಾವುದಾದ್ರು ಒಂದು ದುಡ್ಡಿನ ನಾಣ್ಯನ ಎಸ್ತರೆ ಒಂದು 2-3 ನಿಮಿಷದಲ್ಲಿ ಅದು ಕಲ್ಲಾಗುತ್ತೆ. ಆ ಥರ ಇದಾಗುತ್ತೆ. ಹೀಗಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮಲೆನಾಡದ ಕಾಫಿ ತೋಟದ ಒಳಗಡೆ ಇರೋದು ಮತ್ತು ಒಂಥರ ಚಾರಣ ಮಾಡಿದ ಅನುಭವ ಸಿಗುತ್ತೆ. ಗುಡ್ಡ ಹತ್ಕೊಂಡು ನಡ್ಕೊಂಬರ್ಬೇಕು ಮೇಲಕ್ಕೆ. ಒಟ್ಟಾರೆ ಇಲ್ಲಿ ಸೀತೆ ಸ್ನಾನ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ, ಸುಣ್ಣ ಹಾಕಿದ್ರೋ ಇಲ್ವೋ ಅದು ಗೊತ್ತಿಲ್ಲ. ಅದನ್ನ ಕಣ್ಣಾರೆ ಕಂಡೋರು ಇಲ್ಲ. ಅದೊಂದು ನಂಬಿಕೆಯಷ್ಟೇ. ಆದ್ರೆ ಶತಮಾನಗಳಿಂದ ನೀರು ನಿರಂತರವಾಗಿ ಹರಿತಾ ಇರೋದಂತೂ ಸತ್ಯ. ಸೀತೆಯ ಹೆಸರನ್ನಿಟ್ಟುಕೊಂಡಿರೋ ಈ ಜಾಗವಂತೂ ಅದ್ಭುತ, ಅತ್ಯದ್ಭುತ, ಅನನ್ಯ. ನೋಡೋಕೆ ತುಸು ಚಿಕ್ಕದಾದ್ರೂ ಈ ಜಾಗದ ಅನುಭವವೇ ಬೇರೆ. ನೆಕ್ಸ್ಟ್ ಟೈಮ್ ಕಾಫಿ ನಾಡಿಗೆ ಬಂದಾಗ ಈ ಜಾಗವನ್ನ ಮಿಸ್ ಮಾಡ್ಕೋಬೇಡಿ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಟಿವಿ.